ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 46 ಮುಖ್ಯವಾದ ಸ್ಟಾಕ್ಸ್ನ ತೊಗೊಂಬಂದಿದ್ದೀನಿ. ಸೊ ಈ 46ರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಎಷ್ಟು? ಬಿಗಿನರ್ಸ್ ಆಗಿದ್ರೆ ಯಾವುದೇ ಒಂದು ಶೇರ್ನಲ್ಲೂ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಮ್ಯಾಕ್ಸಿಮಮ್ 25 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬಹುದು. ಅಕಸ್ಮಾತ್ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಹಾಗಂದರೆ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಸ್ಟಾಕ್ಸ್ ಇರಬೇಕು ಗುರು? ಪೋರ್ಟ್ಫೋಲಿಯೋದಲ್ಲಿ ಮ್ಯಾಕ್ಸಿಮಮ್ 30 ಸ್ಟಾಕ್ಸ್ ಸಾಕು. 30ಕ್ಕಿಂತ ಹೆಚ್ಚಿಟ್ಕೋಬೇಡಿ ಪೋರ್ಟ್ಫೋಲಿಯೋದಲ್ಲಿ, ಬಿಕಾಸ್ ಸ್ಟಡಿ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಯಾಕೆ ಸ್ಟಡಿ ಮಾಡಬೇಕು? ಬಿಕಾಸ್ ಯು ಹ್ಯಾವ್ ಇನ್ವೆಸ್ಟೆಡ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ ಅಲ್ವಾ? ನೀವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಕಂಪನಿಯ ಸ್ಟಾಕ್ಸ್ ಮೇಲೆ ಹಾಕಿದ್ರ. ಸೊ ಹಾಗಾಗಿ ಇಟ್ಸ್ ಯುವರ್ ಕರ್ತವ್ಯ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. ಹಾಗೆ ಇಟ್ಸ್ ಯುವರ್ ಡ್ಯೂಟಿ ಟು ಚೆಕ್ ವಾಟ್ ಕಂಪನಿ ಇಸ್ ಡೂಯಿಂಗ್, ಹೇಗಿದೆ ಕಂಪನಿ ಪರ್ಫಾರ್ಮೆನ್ಸು, ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಅಲ್ವಾ? ಸೊ ಚೆಕ್ ಮಾಡೋಕ್ಕೆ ಹಲವಾರು ಜನಗಳಿಗೆ ಟೈಮ್ ಇರಲ್ಲ. ಸೊ ಹಾಗಾಗಿ 30 ಸ್ಟಾಕ್ಸ್ ಮ್ಯಾಕ್ಸಿಮಮ್ ಸಾಕು. ಸೊ 30ನ ನೀವು ಆರಾಮಾಗಿ ಚೆಕ್ ಮಾಡ್ಬೋದು ಪರ್ಫಾರ್ಮೆನ್ಸು. ಕೆಲವೊಬ್ರು ಇರ್ತಾರೆ 50 ಸ್ಟಾಕು, 100 ಹೋಲ್ಡಿಂಗ್ಸ್ ಇಟ್ಕೊಂಡಿರ್ತಾರೆ ಪೋರ್ಟ್ಫೋಲಿಯೋದಲ್ಲಿ. ಸೊ ದಟ್ ಈಸ್ ನಾಟ್ ಸೆನ್ಸ್ಲೆಸ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಕಂಪನಿ ನೀವು ನೋಡ್ತಾ ಇರ್ತೀರ 50% ರಿಟರ್ನ್ಸ್, 100% ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಯಾಕೆ ಚಿಂತೆ ಮಾಡೋದು? ಪರ್ಸೆಂಟೇಜ್ ಎಲ್ಲ ಒಂದೇ ಅಲ್ವಾ? ಸೊ ಇನ್ವೆಸ್ಟ್ ಮಾಡೋ ಅಮೌಂಟ್ನ ಯಾವ್ದಾರ ಒಂದು ಕಂಪನಿ, ಒಳ್ಳೆ ಕಂಪನಿ ಮೇಲೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಈ 46 ಸ್ಟಾಕ್ಸ್ನ ಹೇಗೆ ಸೆಲೆಕ್ಟ್ ಮಾಡಿದೆಯಾ ಅಂತ. ಸೊ ನಾನೊಂದು ಅನಾಲಿಸಿಸ್ ಮಾಡಿದೆ, ಅಂದರೆ ಫ್ಯೂಚರ್ ಥಿಂಕಿಂಗ್ ಮಾಡಿದೆ. ಅಂದರೆ ಫ್ಯೂಚರ್ ಹೇಳಲಿಕ್ಕಾಗಲ್ಲ ಹೇಗಿರುತ್ತೆ ಅಂತ. ಸೊ ಆದ್ರೂ ನಾನು ಫ್ಯೂಚರ್ ಹೇಗಿರ್ಬೋದು ಅನ್ನುವಂಥ ಒಂದು ರಿಸರ್ಚ್ ಮಾಡಿ ನಾನು ಒಂದು ಡಿಸಿಷನ್ಗೆ ಬಂದೆ. ಸೊ ನನ್ನ ಪ್ರಕಾರ ಒಂದು 10 ಸೆಕ್ಟರ್ ತೊಗೊಂಡಿದ್ದೀನಿ. ಸೊ ಮೊದಲನೇ ಸೆಕ್ಟರು ಎನರ್ಜಿ ಸೆಕ್ಟರ್. ಓಕೆ, ಸೊ ಎನರ್ಜಿ ಬೇಕೇ ಬೇಕಲ್ವಾ? ಎನರ್ಜಿ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್, ರೈಟ್? ಈಗ ಕ್ರೂಡ್ ಆಯಿಲ್ ಕಮ್ಮಿ ಆಗ್ತಾ ಇರೋದ್ರಿಂದ ರಿನ್ಯೂವಬಲ್ ಸೆಕ್ಟರ್ಸ್ಗೆ ಜಾಸ್ತಿ ಆಗ್ತಾ ಇದೆ ಆಪರ್ಚುನಿಟೀಸ್. ಸೊ ಹಾಗಾಗಿ ಎನರ್ಜಿ ಸೆಕ್ಟರ್ ಕನ್ಸಿಡರ್ ಮಾಡಿದ್ದೀನಿ. ನಂತರ ಸೆಕೆಂಡ್ ಸೆಕ್ಟರ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ, ಸೆಕೆಂಡ್ ಸೆಕ್ಟರು ಇನ್ಫ್ರಾಸ್ಟ್ರಕ್ಚರ್. ಓಕೆ, ಸೊ ಭಾರತ ನಂಬರ್ 1 ದೇಶ ಆಗಬೇಕು ಅಂದರೆ ಅದರ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿರಬೇಕು ಅಲ್ವಾ? ಸೊ ಈಗ ಡೆವಲಪ್ಮೆಂಟ್ NDA ಗೌರ್ಮೆಂಟ್ ನೋಡೋದಾದರೆ, ಸೊ ಇನ್ಫ್ರಾಸ್ಟ್ರಕ್ಚರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಇನ್ ಟರ್ಮ್ ಬಜೆಟ್ ಬಂತಲ್ಲ, ಸೊ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ಫ್ರಾನು ನಾನು ಕನ್ಸಿಡರೇಷನ್ಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಒನ್ ನೋಡೋದಾದರೆ ಬ್ಯಾಟ್ರಿ ಸೆಗ್ಮೆಂಟ್. ಓಕೆ, ಸೊ ಬ್ಯಾಟ್ರಿ ಅಥವಾ EV ಅಂತ ಕನ್ಸಿಡರ್ ಮಾಡ್ಬೋದು ನೀವು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಬ್ಯಾಟ್ರೀಸ್. ಸೊ ಬ್ಯಾಟ್ರಿ ಸೆಗ್ಮೆಂಟ್ ಯಾಕೆ ಅಂದರೆ, ಬಿಕಾಸ್ ಈಗ ರಿನ್ಯೂವಬಲ್ ಸೆಕ್ಟರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಬ್ಯಾಟ್ರೀಸು ಕೂಡ ಮುಖ್ಯ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಸ್ ಯೂಶುವಲ್ ಗೊತ್ತಿದೆ ನಿಮಗೆ. ಸೊ ಪೆಟ್ರೋಲ್ ವೆಹಿಕಲ್ಸ್, ಡೀಸೆಲ್ ವೆಹಿಕಲ್ಸ್ ಕಮ್ಮಿ ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಸೆಗ್ಮೆಂಟ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ, ಮುಖ್ಯವಾಗಿ ಬೇಕಾದಂತಹ ಸೆಗ್ಮೆಂಟ್ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ ಹತ್ತತ್ರ 16 ಲಕ್ಷ ಕೋಟಿ ಅನ್ಸುತ್ತೆ, ನಾನು 6 ಲಕ್ಷ ಕೋಟಿ. ಸೊ 6 lakh crore ಬಜೆಟ್ ಪಡ್ಕೊಂಡಂತಹ ಡಿಫೆನ್ಸ್ ಸೆಗ್ಮೆಂಟ್. ಓಕೆ, ಹತ್ತತ್ರ 6.96 ಲಕ್ಷ ಕೋಟಿ. ಓಕೆ, ಸೊ ಲ್ಯಾಕ್ ಕ್ರೋರ್ ಇಂಟೀರಿಯರ್ ಬಜೆಟ್, ಇಂಟರ್ಮ್ ಬಜೆಟಲ್ಲಿ ಹೇಳಿದಂತಹ ಒಂದು ಬಜೆಟ್ ಡಿಫೆನ್ಸ್ನಲ್ಲಿ 6.96 lakh crore ಇನ್ವೆಸ್ಟ್ ಮಾಡ್ತಾ ಇದ್ದಾರಂತೆ ನಮ್ಮ ಭಾರತ. ಸೊ ಡಿಫೆನ್ಸ್ ಸೆಕ್ಟರ್ ಆಯಿತು ಫೋರ್ತ್ ಒನ್ನು. ನೆಕ್ಸ್ಟ್ ಫಿಫ್ತ್ ಸೆಗ್ಮೆಂಟಲ್ಲಿ ನಾನು FMCG ತೊಗೊಂಡಿದ್ದೀನಿ. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ನಂತರ ಸಿಕ್ಸ್ತ್ ಯಾವುದಪ್ಪ ಅಂತ ನೋಡೋದಾದರೆ ಹೆಲ್ತ್ ಕೇರ್. ಸೊ ಸೆವೆಂತ್ ಸೆಕ್ಟರು ನಾನು ಫಾರ್ಮಾ ತೊಗೊಂಡಿದ್ದೀನಿ, ಫಾರ್ಮಾ ಇಂಡಸ್ಟ್ರಿ ತೊಗೊಂಡಿದ್ದೀನಿ. ಸೊ ಹೆಲ್ತ್ ಕೇರ್ ಅಂದರೆ ಹಾಸ್ಪಿಟಲ್ಸ್ ಬರುತ್ತೆ, ಫಾರ್ಮಾ ಅಂದರೆ ಫಾರ್ಮಾನು ಹೆಲ್ತ್ ಕೇರ್ಗೆ ಬರುತ್ತೆ, ಬಟ್ ಫಾರ್ಮಾ ಇಂಡಸ್ಟ್ರಿ ಸೆಪ್ರೇಟಾಗಿ ತೊಗೊಂಡಿದ್ದೀನಿ ನಾನು. ನಂತರ ಏತ್ ಒನ್ ಆಸ್ ಯೂಶುವಲ್ IT. ನೈನ್ತ್ ಸೆಗ್ಮೆಂಟ್ ಯಾವ್ದು ತೊಗೊಂಡಿದ್ದೀನಿ ಅಂದರೆ ಕನ್ಸ್ಯೂಮರ್ ಡ್ಯೂರೇಬಲ್ಸ್. ಸೊ 10th ಸೆಗ್ಮೆಂಟ್ ನಾನು ವಾಟರ್ ಮ್ಯಾನೇಜ್ಮೆಂಟ್ ತೊಗೊಂಡಿನಿ. ಬಿಕಾಸ್ ಫ್ರೆಶ್ ವಾಟರ್ ರಿಸೋರ್ಸಸ್ ದಿನೇ ದಿನೇ ಕಮ್ಮಿ ಹೋಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ನಾವು ವಾಟರ್ ಮ್ಯಾನೇಜ್ಮೆಂಟ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಬಿಕಾಸ್ ಫ್ಯೂಚರ್ ಅದೇ ಇರೋದು ಅಲ್ವಾ? ರಿನ್ಯೂವಬಲ್ ಸೆಕ್ಟರ್ ಫ್ಯೂಚರು, ಹಾಗೆ ವಾಟರ್ ಮ್ಯಾನೇಜ್ಮೆಂಟು ಕೂಡ ಫ್ಯೂಚರ್ ಆಗಿರುತ್ತೆ. ನನ್ನ ಒಂದು ಒಪಿನಿಯನ್ ಅಷ್ಟೇ. ಓಕೆನಾ? ಸೊ ಇದು ಬಿಟ್ಟರೆ ಇನ್ನೊಂದು ಬರುತ್ತೆ ಎನರ್ಜಿ ಸೆಕ್ಟರು ಅಥವಾ ಇನ್ಫ್ರಾಸಲ್ಲಿ ನೋಡೋದಾದರೆ ಫಂಡಿಂಗ್. ಓಕೆ, ಫಿನಾನ್ಸ್. ಇದೆರಡಕ್ಕೆ ಫಿನಾನ್ಸ್ ಕೊಡುವಂತಹ ಸೆಕ್ಟರ್ನು ಕೂಡ ಇದರಲ್ಲಿ ಆ್ಯಡ್ ಅಪ್ ಮಾಡ್ಕೊಳ್ಳೋಣ. ಸೊ ಹೀಗೆ ನಾನು ಒಂದು ಅನಾಲಿಸಿಸ್ ಮಾಡಿದಾಗ ಇಷ್ಟು ಸೆಕ್ಟರು ಫ್ಯೂಚರ್ ಇದೆ ಅಂತ ನನಗೆ ಅನ್ನಿಸ್ತು. ಓಕೆ, ಹಾಗಾಗಿ ನಾನು ಈ ಒಂದು 46 ಸ್ಟಾಕ್ಸ್ನ ಈ ಒಂದು ಸೆಕ್ಟರ್ಸ್ನಲ್ಲೇ ನಾನು ಕನ್ಸಿಡರೇಷನ್ಗೆ ತೊಗೊಂಡಿದ್ದೀನಿ.
ಸೊ ನೋಡೋಣ ಸ್ಟಾಕ್ಸ್ ಯಾವ್ದು ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಇಸ್ ರಿಸ್ಕಿ ಅಂತ ಕೇಳಿರ್ತೀರಲ್ವಾ. ಸೊ ಆ ಒಂದು ರಿಸ್ಕ್ ಫ್ಯಾಕ್ಟರ್ ತಗೊಂಡು ಲೋ ರಿಸ್ಕ್ ಯಾವುದು, ಮಾಡರೇಟ್ ರಿಸ್ಕ್ ಯಾವುದು, ಹೈ ರಿಸ್ಕ್ ಯಾವುದು ಅಂತ ಸೆಗ್ರಿಗೇಟ್ ಮಾಡಿದ್ದೀನಿ ಇಲ್ಲಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಹೇಗಾಗೂ ದುಡ್ಡು ಹಾಕ್ಬೇಡಿ, ಬಿಕಾಸ್ ದುಡ್ಡು ಸುಮ್ಮನೆ ಬರಲ್ಲ ಯಾರಿಗೂ, ಕಷ್ಟಪಟ್ಟು ದುಡಿದ್ರೆ ತಾನೇ ದುಡ್ಡು ಬರೋದು ಅಲ್ವಾ. ಸೊ ಈಸಿ ಮನಿ ವೋಂಟ್ ಬಿ ವಿತ್ ಯು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕಷ್ಟಪಟ್ಟು ದುಡಿದಂಥ ಹಣವನ್ನು ವೇಸ್ಟ್ ಮಾಡ್ಕೋಬೇಡಿ. So wise investment can generate good returns by analyzing stocks fundamentally. So fundamentally ಒಳ್ಳೆ ಸ್ಟಾಕ್ಸ್ ನ ಅನಲೈಸ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣವನ್ನು ಗ್ರೋ ಮಾಡ್ಕೋಬಹುದು. ಓಕೆ, ನಾನು ಆಗ್ಲೇ ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ ತಗೊಂಡು ನಾನು 3 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ಯಾವುದು ಲೋ ರಿಸ್ಕ್ ಫ್ಯಾಕ್ಟರ್. ನಾನೀಗ ಜಸ್ಟ್ ಸಿಂಪಲ್ ಬೇಸಿಕ್ ಹೇಳ್ಕೊಂಡು ಹೋಗ್ತೀನಿ ಕಂಪನಿ ಬಗ್ಗೆ. ಸೊ ನೆಕ್ಸ್ಟ್ ಮುಂದೆ ಬರುವಂತಹ ವಿಡಿಯೋಸ್ನಲ್ಲಿ ಬರೀ ಲೋ ರಿಸ್ಕ್ ಫ್ಯಾಕ್ಟರ್ ಸ್ಟಾಕ್ಸ್ನ ಇಲ್ಲಿದೆಯಲ್ಲ ಬ್ಲೂ ಕಲರಲ್ಲಿ ಇದೆಯಲ್ಲ, ಸೊ ಇದನ್ನು ಮಾತ್ರ ನಾನು ಕನ್ಸಿಡರೇಷನ್ ತೊಗೊಂಡು ಅನಾಲಿಸಿಸ್ ಮಾಡ್ತೀನಿ. ನಂತರ ಅದಾದಮೇಲೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ರೇಟ್ ರಿಸ್ಕ್ ಮಾಡ್ತೀನಿ, ದೆನ್ ಹೈ ರಿಸ್ಕ್ ಫ್ಯಾಕ್ಟರ್ಸ್ ತೊಗೊಂಡು ನಾನು ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಈ ಒಂದು ವಿಡಿಯೋದಲ್ಲಿ ನಾವು ಎಲ್ಲ ಸ್ಟಾಕ್ಸ್ನು ಬೇಸಿಕ್ ನೋಡ್ಬಿಡೋಣ. ಸೊ ಟಾಟಾ ಪವರ್ ಎಲ್ಲಿದೆಯಪ್ಪ, ಯಾವ ಒಂದು ಸೆಕ್ಟರಲ್ಲಿ ಬರುತ್ತೆ ಅಂದರೆ ಎನರ್ಜಿ ಸೆಕ್ಟರಲ್ಲಿ ಬರುತ್ತೆ. ಓಕೆ, ಇದೊಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ಅಂತ ಹೇಳ್ಬೋದು. ಲೈಕ್ 1 lakh crore ಮೇಲೆ ಇದರ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಟಾಟಾ ಪವರ್ದು. ನೆಕ್ಸ್ಟ್ KEI ಇಂಡಸ್ಟ್ರಿ. ಸೊ KEI ಇಂಡಸ್ಟ್ರಿ ರೀಸೆಂಟಾಗಿ ನಾನು ಅನಾಲಿಸಿಸ್ ವಿಡಿಯೋ ಬಿಟ್ಟಿದ್ದೆ. ಇದು ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ ವಯರ್ ಸೆಗ್ಮೆಂಟ್ನಲ್ಲಿ, ಕೇಬಲ್ಸು ವಯರ್ಸು ಆ ಒಂದು ಸೆಗ್ಮೆಂಟ್ನಲ್ಲಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತಹ ಕಂಪನಿ KEI ಇಂಡಸ್ಟ್ರಿ ಆಗಿದೆ. ನಂತರ L&T ತೊಗೊಂಡಿದ್ದೀನಿ. L&T ಎಲ್ಲಿ ಕೆಲಸ ಮಾಡುತ್ತೆ, ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಟೈಟನ್ ಎಲ್ಲಿ ಕೆಲಸ ಮಾಡುತ್ತೆ ಗುರು, ಟೈಟನ್ ಜುವೆಲ್ ಸೆಗ್ಮೆಂಟ್ ಅಲ್ವಾ, ಆರ್ನಮೆಂಟ್ಸು, ಜುವೆಲ್ಸು, ವಾಚಸ್ಸು, ಸೊ ಅದೆಲ್ಲ ಟೈಟನ್ ನೋಡ್ಕೊಳ್ಳುತ್ತೆ. ಸೊ ನಂಬರ್ 1 ಕಂಪನಿ ಅಂತ ಹೇಳ್ಬೋದು ಜುವೆಲ್ರಿನಲ್ಲಿ. HAL ಎಲ್ಲಪ್ಪ, ಎಲ್ರಿಗೂ ಗೊತ್ತಿದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಡಿಫೆನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಓಕೆ, ಡಿಫೆನ್ಸ್. ಸೀಮನ್ಸು ಎಲ್ಲಿ ಕೆಲಸ ಮಾಡುತ್ತೆ ಅಂದರೆ, ಸೀಮನ್ಸು ಆಟೋಮೊಬೈಲ್ನಲ್ಲೂ ಕೆಲಸ ಮಾಡುತ್ತೆ, ಹಾಗೆ ಹೆಲ್ತ್ ಕೇರ್ನಲ್ಲೂ ವರ್ಕ್ ಮಾಡುತ್ತೆ. ಈ MRI ಮಷಿನ್ಸು, CT ಸ್ಕ್ಯಾನ್ ಮಷಿನ್ಸ್ ಎಲ್ಲ ಇದೆಯಲ್ಲ, ಸೊ ಅದನ್ನು ಸೀಮನ್ಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ನಂತರ PFC ಇದೆ. PFC ಅಂದರೆ ಪವರ್ ಫಿನಾನ್ಸ್ ಕಾರ್ಪೊರೇಷನ್. ಸೊ ಫಿನಾನ್ಸ್ ಹೆಸರಲ್ಲೇ ಇದೆ, ಇದೊಂದು ಫಂಡ್ ಜನರು ಕೊಡುವಂತಹ ಕಂಪನಿ ಪವರ್ ಕಾರ್ಪೊರೇಷನ್ಗಳಿಗೆ. ಸೊ ಹಾಗೆ ಅವೆನ್ಯೂ ಸೂಪರ್ ಮಾರ್ಕೆಟು ಇದು ಎಲ್ಲಿ ಕೆಲಸ ಮಾಡುತ್ತೆ, ಇದು ಪವರ್ ಸೆಕ್ಟರಲ್ಲಿ ಕೆಲಸ ಮಾಡೋದು, ಮೇಲ್ಗಡೆದು ಪವರ್ ಫಿನಾನ್ಸು. ಆ್ಯಂಡ್ ಅವೆನ್ಯೂ ಸೂಪರ್ ಮಾರ್ಕೆಟ್ FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಗೊತ್ತಾ ಅವೆನ್ಯೂ ಸೂಪರ್ ಮಾರ್ಕೆಟ್ ಯಾವುದು ಅಂತ? ಡಿಮಾರ್ಟ್. ಓಕೆ, ಸೊ ಅಟ್ಲೀಸ್ಟ್ ಒಂದು ಬಾರಿನಾರು ಹೋಗಿರ್ತಾರೆ ಎಲ್ಲರೂ. ನಂತರ ಸಿಪ್ಲಾ ಇದೆ. ಸಿಪ್ಲಾ ಫಾರ್ಮಾಸ್ಯೂಟಿಕಲ್ ಕಂಪನಿ, ಆ್ಯಂಡ್ TCS IT ಕಂಪನಿ, ಆ್ಯಂಡ್ ಥರ್ಮ್ಯಾಕ್ಸ್ ಮುಖ್ಯವಾಗಿ ಇದು ವಾಟರ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು. ಓಕೆ, ವಾಟರ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕನ್ಸಿಡರ್ ಆಗುತ್ತೆ ಥರ್ಮ್ಯಾಕ್ಸ್. ಹಾಗೆ ಪಿಡಿಲೈಟ್ ಇದೆ. ಪಿಡಿಲೈಟ್ ನೀವು ಫೆವಿಕಲ್ ಎಲ್ಲ ಯೂಸ್ ಮಾಡಿರ್ತೀರ ಅಲ್ವಾ, ಸೊ ಅಧೆಸಿವ್ ಅಂತ ಕರೀತಾರೆ ಫೆವಿಕಲ್. ಸೊ ಪಿಡಿಲೈಟ್ ಅಧೆಸಿವ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಹಾಗೆ ITC ಕೂಡ FMCG. ಸೊ ಇದಾಗಿತ್ತು ಲೋ ರಿಸ್ಕ್ ಫ್ಯಾಕ್ಟರ್ ಅನಾಲಿಸಿಸ್. ಇದರಲ್ಲೂ ರಿಸ್ಕ್ ಇದೆ, ರಿಸ್ಕ್ ಇಲ್ಲ ಅಂತ ಅಲ್ಲ, ಜಸ್ಟ್ ಕಮ್ಮಿ ರಿಸ್ಕ್ ಅಂತ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ಮಾಡ್ರೇಟ್ ರಿಸ್ಕ್ ನೋಡೋಣ. ಸೊ ಮಾಡ್ರೇಟ್ ರಿಸ್ಕ್ ಯಾವ ಕಂಪನಿ ತೊಗೊಂಡಿದ್ದೀನಿ ಅಂದರೆ, ಸೊ ಫಸ್ಟ್ ಕಂಪನಿ JSW ಎನರ್ಜಿ. ಸೊ ಇದು ಕೂಡ ಎನರ್ಜಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ JSW ಎನರ್ಜಿ. ಈಗಾಗ ಒಳ್ಳೆ ನ್ಯೂಸ್ಗಳು ಕೊಡ್ತಾ ಇದೆ JSW ಎನರ್ಜಿ ಅವರು. ಆ್ಯಂಡ್ ಅಪಾರ್ ಇಂಡಸ್ಟ್ರಿ ಎಲೆಕ್ಟ್ರಿಫಿಕೇಶನ್. ಓಕೆ, ಸೊ ಎಲೆಕ್ಟ್ರಿಫಿಕೇಶನ್ ಕೆಲಸ ಮಾಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಬರುತ್ತೆ ಇದು. ಓಕೆ, ಇನ್ಫ್ರಾದಲ್ಲಿ ಬಂದ್ಬಿಡುತ್ತೆ ಇದು. ಅಪಾರ್ ಇಂಡಸ್ಟ್ರಿ ಅವರು ಇನ್ಫ್ರಾದಲ್ಲಿ ಬರ್ತಾರೆ. ಆ್ಯಂಡ್ ಪಾಲಿಕ್ಯಾಬ್ KEI ಇಂಡಸ್ಟ್ರಿ ಸೇಮ್ ಸೆಗ್ಮೆಂಟಲ್ಲಿ ಬರುತ್ತೆ. ಪಾಲಿಕ್ಯಾಬ್ ಮತ್ತು KEI ಇದು ಕೂಡ ವೈರ್ಸ್ ಮತ್ತು ಕೇಬಲ್ಸ್ನಲ್ಲಿ ವರ್ಕ್ ಮಾಡುತ್ತೆ. ಇದು ಕೂಡ ಒಳ್ಳೆ ರಿಸಲ್ಟ್ಸ್ ಜನರೇಟ್ ಮಾಡ್ತಾ ಇದೆ. ಹಾಗೆ ಎಕ್ಸೈಡ್ ಇಂಡಸ್ಟ್ರಿ ನೀವು ಕೇಳಿರ್ತೀರ, ಎಕ್ಸೈಡ್ ಬ್ಯಾಟ್ರಿ ಶಾಪು ಎಲ್ಲ ಇರುತ್ತೆ ಅಲ್ವಾ. ಸೊ ಇದು ಬ್ಯಾಟ್ರೀಸ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಓಕೆ, ಸೊ ಈಗ ಒಳ್ಳೆ ರ್ಯಾಲಿ ಕಂಡು ಬಂತು ಈ ಒಂದು ಕಂಪನಿಯಲ್ಲಿ. ಆ್ಯಂಡ್ ಭಾರತ್ ಡೈನಾಮಿಕ್ಸ್, DRDO ಕೇಳಿದ್ದೀರಾ. ಸೊ ಇದು ಕೂಡ ಡಿಫೆನ್ಸ್ನಲ್ಲಿ ಕೆಲಸ ಮಾಡುವಂತಹ ಸೆಕ್ಟರ್ ಆಗಿದೆ. ಆ್ಯಂಡ್ ಭಾರತ್ ಫೋರ್ಜ್ ಹೆಸರಲ್ಲೇ ಇದೆ, ಫೋರ್ಜಿಂಗ್ ಕಂಪನಿ. ಓಕೆ, ಆಟೋಮೋಟಿವ್ ಪಾರ್ಟ್ಸು, ಇಂಡಸ್ಟ್ರಿಯಲ್ ಪಾರ್ಟ್ಸ್ ಫೋರ್ಜ್ ಮಾಡಿಕೊಡ್ತಾರೆ ಅವರು. ಆ್ಯಂಡ್ ಉನೋ ಮಿಂಡಾ ಕೂಡ ಫೋರ್ಜಿಂಗ್ ಕಂಪನಿ, ಆಟೋ ಸೆಗ್ಮೆಂಟ್ಸ್, ಆಟೋ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ ಉನೋ ಮಿಂಡಾ. ಹಾಗೆ ಬ್ಲೂ ಸ್ಟಾರ್ ಇದೆ. ಬ್ಲೂ ಸ್ಟಾರ್ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅಲ್ಲಿ ಬರುವಂತಹ ಕಂಪನಿ. ಇದೊಂದು AC ಮ್ಯಾನುಫ್ಯಾಕ್ಚರ್, ಮುಖ್ಯವಾಗಿ AC ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ ಬ್ಲೂ ಸ್ಟಾರ್. ನಂತರ ವೋಲ್ಟಾಸ್ ಕೂಡ AC. ಸೊ ವೋಲ್ಟಾಸ್ ಟಾಟಾ ಗ್ರೂಪ್ ಅಂಡರ್ ಅಲ್ಲಿ ಬರುವಂತಹ ಸ್ಟಾಕು. ಆ್ಯಂಡ್ RECL ಈಗ ರೀಸೆಂಟ್ 2 ಡೇಸ್ನಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ. ಇದು ಕೂಡ ಫಂಡಿಂಗ್ ಮಾಡುವಂತಹ ಕಂಪನಿ. ಆ್ಯಂಡ್ ಇರೇಡಾನು ಗೊತ್ತಿದೆ ನಿಮಗೆ. ಸೊ ಇದು ಕೂಡ
ಫಂಡಿಂಗ್ ಕೊಡುತ್ತೆ, ಲೋನ್ಸ್ ಕೊಡುತ್ತೆ. ಇದು ಕೂಡ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇರೇಡಾ. ಓಕೆನಾ. ಅದಾದ ನಂತರ ಟ್ರೆಂಟು ಕೂಡ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಬರುತ್ತೆ. ಅಂದರೆ ಕ್ಲೋತಿಂಗ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟ್ರೆಂಟ್. ಸೊ ಟ್ರೆಂಟ್ ಕೂಡ ಟಾಟಾ ಗ್ರೂಪ್ ಅಂಡರಲ್ಲಿ ಬರುವಂತಹ ಸ್ಟಾಕ್. ಟಾರೆಂಟ್ ಫಾರ್ಮಾನಲ್ಲಿ ಬರುತ್ತೆ. ಆ್ಯಂಡ್ RVNL ಅಲ್ಲಿ ಗೊತ್ತಿದೆ ನಿಮಗೆ, ರೈಲ್ವೇಸ್. ಓಕೆ, ರೈಲ್ವೆ ಸ್ಟಾಕ್ ಇದು. ಆ್ಯಂಡ್ KPR ಮಿಲ್ಲು ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಬರುವಂತಹ ಸ್ಟಾಕ್ ಆಗಿದೆ. ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಆ್ಯಂಡ್ ಟಾರೆಂಟ್ ಪವರ್, ಇದು ಕೂಡ ಪವರ್ ಸೆಕ್ಟರಲ್ಲಿ ಬರುವಂತಹ ಸ್ಟಾಕ್. ನಂತರ ಕ್ವಿಕ್ ಆಗಿ ಹೈ ರಿಸ್ಕ್ ಸ್ಟಾಕ್ ನೋಡ್ಬೋಣ. ಸೊ ACE ಹಲವಾರು ಸ್ಟಾಕ್ಸ್ನ ನಾನು ಆಲ್ರೆಡಿ ಅನಲೈಸ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ACE ಅಂದರೆ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಇದು ಕೂಡ ಇನ್ಫ್ರಾದಲ್ಲಿ ಬರುವಂತಹ ಕಂಪನಿ. ಮೆಷಿನ್ಸ್, ಇದು ಬುಲ್ಡೋಸರ್ಸು, ಕ್ರೇನ್ಸು, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ ACE. ಇದು ಕೂಡ ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ ಈಗೀಗ ಈ ಒಂದು ಟೈಮಲ್ಲಿ. ಅಂದರೆ 2 ಇಯರ್ಸಲ್ಲಿ ಒಳ್ಳೆ ಧಮಾಕ ರಿಟರ್ನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇರ್ಕಾನ್ ರೈಲ್ವೆನಲ್ಲಿ ಕೆಲಸ ಮಾಡುವಂತಹ ಕಂಪನಿ. JBM ಆಟೋ EV ಎಲೆಕ್ಟ್ರಿಕ್ ವೆಹಿಕಲ್ಸ್, ಅಂದರೆ ನಮ್ಮ BMTC ಬಸ್ಗಳು ನೋಡಿದಿರಾ, ಎಲೆಕ್ಟ್ರಿಕ್ ವೆಹಿಕಲ್ಸು. ಆ BMTC ಬಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾರು? ಈ ಒಂದು ಕಂಪನಿ JBM ಆಟೋ ಮುಖ್ಯವಾಗಿ, ಅಂದರೆ ಮೆಜಾರಿಟಿ. ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ EV ಕಂಪನಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಂಪನಿ. ಆ್ಯಂಡ್ ಎಲಿಕಾನ್ ಇಂಜಿನಿಯರಿಂಗ್, ಸೊ ಹೆಸರಲ್ಲೇ ಇದೆ ಇಂಜಿನಿಯರಿಂಗ್ ಕಂಪನಿ ಅಂತ ಹೇಳ್ತಾ, ಇದು ಕೂಡ ನಾನು ಫಂಡಮೆಂಟಲ್ ಅನಾಲಿಸಿಸ್ ನಾನು ಆಲ್ರೆಡಿ ಮಾಡಿ ವಿಡಿಯೋ ಬಂದಿದೆ ಎಲಿಕಾನ್ ಇಂಜಿನಿಯರಿಂಗು ಕೂಡ. ಸೊ ಏಸು ಮಾಡಿದ್ದೀನಿ, ಎಲಿಕಾನು ಕೂಡ ಮಾಡಿದ್ದೀನಿ. ದೆನ್ ರಾಮಕೃಷ್ಣ ಫೋರ್ಜಿಂಗ್, ಸೊ ಇದು ಕೂಡ ಒಂದು ಫೋರ್ಜಿಂಗ್ ಕಂಪನಿ ಆಗಿದೆ, ಆಟೋಮೋಟಿವ್ ಪಾರ್ಟ್ಸ್ನ ಸಪ್ಲೈ ಮಾಡುತ್ತೆ. ಆ್ಯಂಡ್ ನಾರಾಯಣ ಹೃದಯಾಲಯ, ಸೊ ಹೆಸರಲ್ಲೇ ಇದೆ, ನಮ್ಮ ಕರ್ನಾಟಕದ ಒಂದು ಹಾಸ್ಪಿಟಲ್ ಇದು ನಾರಾಯಣ ಹೃದಯಾಲಯ. ಸೊ ಹೆಲ್ತ್ ಕೇರಲ್ಲಿ ಬರುತ್ತಿತ್ತು. ಆ್ಯಂಡ್ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಬಿಕಾಸ್ ನಮ್ಮ ಸ್ಮಾರ್ಟ್ ಫೋನು, ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಮುಂದೆ ಒಳ್ಳೆ ಗ್ರೋತ್ ಇರುವಂತಹ ಒಂದು ಹಾಸ್ಪಿಟಲ್ ಅಂತ ಹೇಳ್ಬೋದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್. ನಂತರ ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರೀಸ್, ಇದು ಕೂಡ ಫಾರ್ಮಾನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಆ್ಯಂಡ್ KPIT ಟೆಕ್ನಾಲಜಿ ಇದೆ. ಸೊ KPIT ಟೆಕ್ನಾಲಜಿ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೊವೈಡ್ ಮಾಡುವಂತಹ ಕಂಪನಿ. ಓಕೆ, ಇದನ್ನು ಕೂಡ ರೀಸೆಂಟಾಗಿ ನಾನು ವಿಡಿಯೋ ಬಿಟ್ಟಿದ್ದೆ, KPIT ಟೆಕ್ನಾಲಜಿ. ಸೊ ವೆಹಿಕಲ್ಸ್ಗಳಿಗೆ ಸಾಫ್ಟ್ವೇರ್ ಪ್ರೊವೈಡ್ ಮಾಡುತ್ತೆ, ಸಾಫ್ಟ್ವೇರ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಇದು. ಆ್ಯಂಡ್ ಸ್ಯಾಂಡ್ ಕೂಡ ಸಾಫ್ಟ್ವೇರಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ಬೆಲ್ಲಾ ಸಾಫ್ಟ್ ಕೂಡ ಸಾಫ್ಟ್ವೇರಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಆ್ಯಂಡ್ ಮುಖ್ಯವಾಗಿ ಅಯಾನ್ ಎಕ್ಸ್ಚೇಂಜ್ ವಾಟರ್ ಮ್ಯಾನೇಜ್ಮೆಂಟ್. ಓಕೆನಾ. ಸೊ ಅಯಾನ್ ಎಕ್ಸ್ಚೇಂಜ್ ವಾಟರ್ ಮ್ಯಾನೇಜ್ಮೆಂಟ್. ಹಾಗೆ VA ಟೆಕ್ ಬ್ಯಾಗ್, ಇದು ಕೂಡ ವಾಟರ್ ಮ್ಯಾನೇಜ್ಮೆಂಟ್ ಕಂಪನಿ. ಆ್ಯಂಡ್ ಖಜಾರಿಯಾ ಸಿರಾಮಿಕ್ಸ್, ಹೆಸರಲ್ಲೇ ಇದೆ ಸಿರಾಮಿಕ್ಸ್. ಸೊ ಇದು ಹಲವಾರು ಸ್ಟೋರ್ಸ್, ರಿಟೇಲ್ ಔಟ್ಲೆಟ್ಸ್ನ ನೋಡಿರ್ತಾರೆ, ಖಜಾರಿಯಾ ಸಿರಾಮಿಕ್ಸ್ ಅಂತ. ಸೊ ಸಿರಾಮಿಕ್ಸ್ ಟೈಲ್ಸು, ಸಿರಾಮಿಕ್ಸ್ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ ಆಗಿದೆ. ಇಂಟೀರಿಯರ್ಸ್ ಎಲ್ಲ ಮಾಡ್ತಾರಲ್ಲ, ಸಿರಾಮಿಕ್ ಡಿಸೈನ್ಸು, ಅಡುಗೆ ಮನೆಗೆ, ಬಾತ್ರೂಮ್ಗೆ ಟೈಲ್ಸ್ ಹಾಕ್ತಾರಲ್ಲ. ಸೊ ಅದು ಕೂಡ ಒಳ್ಳೆ ಕಂಪನಿ ಅಂತ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಬೋರೋಸಿಲ್ ರಿನ್ಯೂವಬಲ್ಸ್, ಇದು ರಿನ್ಯೂವಬಲ್ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಅಂದರೆ ಸೋಲಾರ್ ಪ್ಯಾನಲ್ಸ್ನ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದು ಬೋರೋಸಿಲ್ ರಿನ್ಯೂವಬಲ್ಸ್. 5 ಸ್ಟಾರ್ ಫಿನಾನ್ಸ್ ಸೆಕ್ಟರಲ್ಲಿ ಈಗ ರೀಸೆಂಟಾಗಿ ಒಂದು ವಿಡಿಯೋ ಬಿಟ್ಟಿದೆ. ಸೊ ಒಳ್ಳೆ ಕ್ವಾರ್ಟರ್ಸ್ ಕೂಡ ಅನೌನ್ಸ್ ಮಾಡಿದೆ. ಆ್ಯಂಡ್ ಗ್ರಾವಿಟಾ ಇಂಡಿಯಾ ರೀಸೈಕಲ್. ಓಕೆ, ಸೊ ರೀಸೈಕಲ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಮೆಟಲ್ಸ್ ರೀಸೈಕಲ್ ಇದರಲ್ಲಿ ಕೆಲಸ ಮಾಡುತ್ತೆ. ಓಕೆನಾ. ಸೊ ಇದಾಗಿತ್ತು ಕಂಪನಿ ಹಲವಾರು ಸ್ಟಾಕ್ಸ್, 46 ಸ್ಟಾಕ್ಸ್ನ ಒಂದು ಶಾರ್ಟ್ ಇಂಟ್ರಡಕ್ಷನ್. ಸೊ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಲೋ ರಿಸ್ಕ್ ಫ್ಯಾಕ್ಟರ್ ಸ್ಟಾಕ್ಸ್ ಇದೆಯಲ್ಲ, ಟಾಟಾ ಪವರ್ ಬ್ಲೂನಲ್ಲಿ ಇದೆಯಲ್ಲ, ಸೊ ಇದನ್ನು ನಾನು ಒಂದು ವೀಡಿಯೋದಲ್ಲಿ ತೊಗೊಂಬಂದು ಇದರ ಒಂದು ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಕ್ವೆಶನ್, ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.